ದೆಹಲಿಯಲ್ಲಿ ದೇವೇಗೌಡರನ್ನ ಕೋಲಾರದ ಸಂಸದ ಮುನಿಸ್ವಾಮಿ ಭೇಟಿಯಾಗಿದ್ದಾರೆ. ಕೋಲಾರ ಟಿಕೆಟ್ ಕೈತಪ್ಪೋ ಆತಂಕದ ಹಿನ್ನೆಲೆಯಲ್ಲಿ ದೇವೇಗೌಡರನ್ನ ಭೇಟಿಯಾಗಿ ಕೊನೆಯ ಕ್ಷಣದ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಬಿಜೆಪಿ ವರಿಷ್ಠರನ್ನ ಕೂಡ ಅವರು ಭೇಟಿಯಾಗಿದ್ರು. ಇದೀಗ ದೇವೇಗೌಡರನ್ನ ಭೇಟಿಯಾಗಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಅಗರ್ವಾಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೋಲಾರ, ಮಂಡ್ಯ ಮತ್ತು ಹಾಸನ ಅದು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ, ನೀವು ಅವ್ರ ಜೊತೆಗೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಈ ಮಧ್ಯೆ ದೇವೇಗೌಡರನ್ನ ಭೇಟಿಯಾಗಿ ಮುನಿಸ್ವಾಮಿ ಅವರು ಮಾತನಾಡಿದ್ದಾರೆ. ನಿನ್ನೆ JP ನಡ್ಡಾ ಅವರನ್ನ ಕೂಡ ಭೇಟಿಯಾಗಿದ್ರು. ಕೋಲಾರವನ್ನು ಉಳಿಸ್ಕೊಳ್ಳಿ, ಅಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ, BJP ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡಿದ್ರು. ಈಗ ನೀವು ಮತ್ತೊಂದು ದೃಶ್ಯ ಏನು ನೋಡ್ತಾ ಇದ್ದೀರಿ, ಒಂದು JP ನಡ್ಡಾ ಅವರನ್ನ ಮುನಿಸ್ವಾಮಿ ಭೇಟಿಯಾಗಿರೋದು, ಮತ್ತೊಂದು ದೇವೇಗೌಡರನ್ನ ಮುನಿಸ್ವಾಮಿ ಅವರು ಭೇಟಿಯಾಗೋದಕ್ಕೆ ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು. ಅಂದರೆ ಕೊನೆಯ ಕ್ಷಣದವರೆಗೂ ಕೂಡ ಅವರು ಪ್ರಯತ್ನ ಮಾಡಿದ್ದಾರೆ ಕೋಲಾರವನ್ನು ಉಳಿಸಿಕೊಳ್ಳೋದಕ್ಕೆ. ಮುನಿಸ್ವಾಮಿ ಕಳೆದ ಲೋಕಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ದೈತ್ಯ ಸಂಹಾರಿ ಪಟ್ಟವನ್ನು ಅಲಂಕರಿಸಿದರು. ಕಾರಣ ಅವರು ಸೋಲಿಸಿದ್ದು 7 ಬಾರಿ MP ಆಗಿದ್ದಂಥ KH ಮುನಿಯಪ್ಪ ಅವರನ್ನು ಸೋಲಿಸಿದವರು. ಸೊ ಈ ಬಾರಿ ಅವರಿಗೆ ಟಿಕೆಟ್ ಮಿಸ್ ಆಗೋದು ಖಚಿತ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಈಗ ಕಳೆದ ಬಾರಿ ದೈತ್ಯ ಸಂಹಾರಿ ಮುನಿಸ್ವಾಮಿ, ಈ ಬಾರಿ ಟಿಕೆಟ್ಗಾಗಿ ಒದ್ದಾಡುವಂಥ ಪರಿಸ್ಥಿತಿ, ಇದು ಕೊನೆಯ ಕ್ಷಣದ ಕಸರತ್ತ ಹಂಗಿದ್ರೆ? ಖಂಡಿತವಾಗ್ಲೂ ರಕ್ಷಿಸ್ತಾ, ಯಾಕಂದ್ರೆ ಬಹಳಷ್ಟು ಆ ಒಂದು ಕ್ಷೇತ್ರದ ಮೇಲೆ ಹಿಡಿತವನ್ನ ಸಾಧಿಸಿದ್ದು ಕೋಲಾರ ಮೇಲೆ ಮುನಿಯಪ್ಪನವರು, ಅವರನ್ನ ಸೋಲಿಸುವಂತಹ ಒಂದು ಏನಂದ್ರೆ ಕೆಲಸವನ್ನ ಮಾಡಿದ್ದು ಮುನಿಸ್ವಾಮಿ. ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಗದೆ ಇರುವಂತಹ ಕಾರಣಕ್ಕಾಗಿ, ಕಾರಣ ಏನು ಅಂತಂದ್ರೆ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿರುವಂತಹ ಕಾರಣಕ್ಕಾಗಿ ಅಲ್ಲಿ JDSಗೆ ಕ್ಷೇತ್ರವನ್ನ ಬಿಟ್ಕೊಡುವಂತಹ ಪರಿಸ್ಥಿತಿ ಬಂದಿರುವಂತಹ ಕಾರಣಕ್ಕಾಗಿ ಈಗ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಲ್ಲಿ. ಆ ಕಾರಣಕ್ಕಾಗಿ ಈಗ ಕೊನೆ ಹಂತದಲ್ಲಿ ಕಸರತ್ತೆ ನಡೆಸ್ತಿರೋದು ಅಂದ್ರೆ ಕೊನೆ ಪಕ್ಷ ಓಕೆ BJP ಕ್ಷೇತ್ರವನ್ನ ಬಿಟ್ಕೊಟ್ಟಿರುವಂತಹ ಕಾರಣಕ್ಕಾಗಿ JDS ಇಂದಲೇ ನಾನು ಸ್ಪರ್ಧೆ ಮಾಡ್ತೀನಿ, ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ದೇವೇಗೌಡರ ಹತ್ರ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ದೆಹಲಿಗೆ ದೇವೇಗೌಡರು ಇವತ್ತು ಬಂದಿದ್ದಾರೆ. ಹಾಗಾಗಿ ಮುನಿಸ್ವಾಮಿಯು ಸಹಿತ ಕಳೆದ 4-5 ದಿವಸಗಳಿಂದ ದೆಹಲಿಯಲ್ಲೇ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಕೊನೆವರೆಗೂ ಸಹಿತ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಕೊನೆಗೆ ಅಂತಿಮವಾಗಿ JDS ಸಿಂಬಾಲ್ ನಲ್ಲೇ ನಾನು ಚುನಾವಣೆ ಸ್ಪರ್ಧಿಸ್ತೀನಿ, ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಇಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ JDS ನಾಯಕರು ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡ್ತಾರೆ, ಯಾವ ರೀತಿಯಾಗಿ, ಯಾಕಂದ್ರೆ JDS ನ ಅಭ್ಯರ್ಥಿಗೆ ಈಗಾಗಲೇ ಅಲ್ಲಿ ತಯಾರಾಗೋದಕ್ಕೆ ಅಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದರ ಜೊತೆಗೆ ಈಗ ಏಕಾಏಕಿ ಕೊನೆ ಹಂತದಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಕ್ವಶನ್ ಮಾರ್ಕ್. ಆದ್ರೆ ಮುನಿಸ್ವಾಮಿ ಮಾತ್ರ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ಕಾರಣ ಏನು ಅಂದ್ರೆ ಈ ಬಾರಿ ಮತ್ತೆ ಕೋಲಾರದಿಂದ ಏನಾದ್ರೂ ಅಲ್ಲಿ ಮುನಿಯಪ್ಪ ಆಗಿರ್ಲಿ ಅಥವಾ ಮುನಿಯಪ್ಪನ ಕುಟುಂಬದವರಾಗಿರ್ಲಿ ಅಥವಾ ಬೇರೆಯವರು ಯಾರಾದ್ರೂ ನಿಂತರೂ ಸಹಿತ ಅಲ್ಲಿ ಕಾಂಗ್ರೆಸ್ ನಲ್ಲಿ ಒಳಬೇಗುದಿ ಇದೆ. 2 ತಂಡಗಳಿದಾವೆ, ರಮೇಶ್ ಕುಮಾರ್ ಅವರ ತಂಡ ಒಂದು, ಮುನಿಯಪ್ಪನವರ ತಂಡ ಒಂದು. ಹಾಗಾಗಿ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಅವರು ವಿರೋಧದ ಏನಂದ್ರೆ ಮಾಡ್ತಾರೆ. ಆ ವಿರೋಧದ ಪ್ರಾಫಿಟ್ ಅನ್ನ ಅಂದ್ರೆ ಅದರ ಒಂದು ಉಪಯೋಗವನ್ನ ಪಡ್ಕೊಳ್ಳೋ ಸಲುವಾಗಿ ಈ ನಾಯಕರು ಏನಂದ್ರೆ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಮುನಿಸ್ವಾಮಿಯು ಸಹಿತ ಇದೇ ಸ್ಟ್ರಾಟಜಿಯಲ್ಲೇ ಇದ್ದಾರೆ. ಒಂದು BJPಯ ಮತ ಪೂರ್ತಿಯಾಗಿ ಬರುತ್ತೆ, ಮತ್ತೊಂದು JDS ನ ಮತ ಬರುತ್ತೆ, ಅದ್ರ ಜೊತೆಗೆ ಕಾಂಗ್ರೆಸ್ನ ಬಂಡಾಯದ ಮತಗಳು ಏನಿದಾವಲ್ಲ ಆ ಮತಗಳು ಸಹಿತ ನಾನು ತೆಗೆದುಕೊಳ್ಳುತ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂತ್ಕೊಂಡು ದೇವೇಗೌಡರ ಜೊತೆ ಮಾತುಕತೆಯನ್ನು ನಡೆಸ್ತಿದ್ದಾರೆ. ಹಾಗಾಗಿ ಅದನ್ನ ಯಾವ ರೀತಿಯಾಗಿ JDS ನಾಯಕರು ವರ್ಕೌಟ್ ಮಾಡ್ತಾರೆ, ಮುನಿಸ್ವಾಮಿಗೆ ನಿಜವಾಗ್ಲೂ ಮಣೆ ಹಾಕ್ತಾರೆ ಅಂತ ಕಾದು ನೋಡ್ಬೇಕಾಗಿರುವಂತದ್ದು. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.